ನಮಸ್ಕಾರ. ನಿನ್ನೆ ಶುಕ್ರ ಮತ್ತು ರವಿಯ ದಶಾಸಂಧಿಗೆ ಶಾಂತಿ ಹೋಮ ಮಾಡಿಸುವುದು ಎನ್ನುವುದರ ಬಗ್ಗೆ ಮಾತನಾಡಿದ್ದೆ. ಇಂದು ಕುಜದಶ ಮತ್ತು ರಾಹು ದಶಾಸಂಧಿ ಶಾಂತಿ ಹೋಮದ ಬಗ್ಗೆ ಮಾತನಾಡುತ್ತೇವೆ. ಕುಜ ಮೂಲತಃ ಉಷ್ಣಗ್ರಹ. ಆತನ ದಶೆ ನಡೆಯುವಾಗ ದಶೆಯನ್ನು ಹೊಂದಿರುವ ವ್ಯಕ್ತಿಗೆ ದೇಹವು ಉಷ್ಣವನ್ನು ಆಹ್ವಾನಿಸುತ್ತಿರುತ್ತದೆ. ಅದಕ್ಕೆ ತಕ್ಕಂತೆ ನಡೆದುಕೊಳ್ಳುತ್ತಿರುತ್ತದೆ. ಕುಜ ದಶೆ ಮುಗಿದ ನಂತರ ಅದರ ಹಿಂದೆಯೇ ಬರುವುದು ರಾಹು ದಶೆ. ರಾಹು ಮೂಲತಃ ವಾಯು ತತ್ವ ಇರುವಂತಹ ಗ್ರಹ. ವಾಯು ತತ್ವ ಎಂದರೆ ತನಗೆ ಏನು ಸಿಗುತ್ತದೋ ಅದನ್ನು ಮುಂದೆ ತಳ್ಳುವಂಥದ್ದು. ರಾಹು ದಶೆ ಬಂದಾಗ ಆ ವ್ಯಕ್ತಿಗೆ ವಾಯು ಪ್ರಕೋಪಗಳು, ವಾಯುವಿನಿಂದ ಉಂಟಾಗುವಂತಹ ತೊಂದರೆಗಳು ಶುರುವಾಗುತ್ತದೆ. ಹಿಂದೆ ಇದ್ದಂಥ ಕುಜದಶೆಯು ಉಷ್ಣವನ್ನು ಉಳಿಸಿ ಹೋಗಿರುತ್ತದೆ. ಈಗ ಬರುವ ರಾಹು ದಶೆಯು ವಾಯುತತ್ವವಿರುವುದರಿಂದ ಆ ಉಷ್ಣವನ್ನು ಜಾಸ್ತಿ ಆಗುವಂತೆ ಮಾಡುತ್ತದೆ. ಇದರಿಂದ ಕುಜದಶ ಮತ್ತು ರಾಹು ದಶಾ ಸಂಧಿಗಳಿಗೆ ದಶಾಸಂಧಿ ಹೋಮವನ್ನು ಮಾಡಿಸುವುದು ಒಳ್ಳೆಯದು. ಇದು ಎಲ್ಲ ಲಗ್ನದವರಿಗೂ ಎಲ್ಲ ರಾಶಿಯವರಿಗೂ ಅನ್ವಯಿಸುವುದಿಲ್ಲವಾದರೂ ಸಾಮಾನ್ಯವಾಗಿ ಈ ತರಹ ದಶಾಸಂಧಿ ಶಾಂತಿ ಹೋಮವನ್ನು ಮಾಡಿಸುವುದು ದೇಹದ ಆರೋಗ್ಯ ಪರಿಸ್ಥಿತಿಗೆ, ಮಾನಸಿಕ ಆರೋಗ್ಯ ಪರಿಸ್ಥಿತಿಗೆ ಒಳ್ಳೆಯದಾಗುತ್ತದೆ. ಇದಕ್ಕೆ ಸಂಬಂಧಪಟ್ಟಂತಹ ಪುರೋಹಿತರ ಮುಖಾಂತರ